ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಇದೇ ಸರಿಗಮ ವಿಜಯ್ ಅವರ ಪುತ್ರ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಬಹಳಷ್ಟು ಆಶಾಭಾವ ಮೂಡಿತ್ತು. ಯಾಕೆಂದರೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಜೊತೆಗೆ ಮಾತನಾಡ್ತಾ ಇದ್ದಾರೆ, ಕಣ್ಬಿಟ್ಟಿದ್ದಾರೆ, ಪ್ರಜ್ಞೆ ಬಂದಿದೆ, ನಮಗೆಲ್ಲರಿಗೂ ಕೂಡ ರಿಯಾಕ್ಟ್ ಮಾಡಿದ್ರು ಅನ್ನೋ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದರು. ನಾವೆಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ವಿ. ಅವರು ಮಣಿಪಾಲ್ ಆಸ್ಪತ್ರೆ ವಾಪಸ್ ಬರ್ತಾರೆ ಚೇತರಿಸ್ಕೊಂಡು, ಜೊತೆಗೆ ಎಲ್ಲರ ಮುಂದೆ ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಮಾತನಾಡ್ತಾರೆ. ಮತ್ತೆ ಬೆಳ್ಳಿ ತೆರೆಯ ಮೇಲೆ ಅವರು ಮಿಂಚ್ತಾರೆ. ತಮ್ಮ ಮನೋರಂಜನೆಯ ಮೂಲಕ ಸೀರಿಯಲ್ ಲೋಕದಲ್ಲೂ ಕೂಡ ಭಾಳಷ್ಟು ಅಭಿಮಾನಿಗಳಿಗೆ ಮನೋರಂಜನೆಯನ್ನು ಉಣಬಡಿಸ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ದೀವಿ. ಒಂದು 3 ದಿನದ ಹಿಂದೆ ಇರ್ಬೋದು ಮಾಧ್ಯಮಗಳಲ್ಲಿ, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರದ ಒಂದು ಕೆಟ್ಟ ಸುದ್ದಿ ಹರಿದಾಡ್ತಾ ಇತ್ತು. ಕಿಡಿಗೇಡಿಗಳು ಈ ರೀತಿಯಾದಂಥ ಸುದ್ದಿಯನ್ನು ಹರಿಬಿಟ್ಟುಬಿಟ್ಟಿದ್ರು. ಹಾಸ್ಯ ನಟ, ಸಹ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯ ನಟ ಸರಿಗಮ ವಿಜಯ್ ಅವರು ಇನ್ನಿಲ್ಲ ಅನ್ನೋ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಈ ಕುರಿತಾಗಿ ಅವರ ಮಗನೂ ಕೂಡ ಮಾತನಾಡಿದರು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ನಿಮಗೆ ಹೇಗೆ ನಿಮ್ಮ ತಂದೆಯೋ ಹಾಗೆ ನಮಗೂ ಕೂಡ ಅವ್ರ ತಂದೆ ಹೆಚ್ಚು ಗ್ರೇಟ್, ಹಾಗಾಗಿ ದಯವಿಟ್ಟು ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನು ಹರಿಬಿಡಬೇಡಿ ಅಂತ. ಈ ಕಿಡಿಗೇಡಿಗಳ ಈ ಸುಳ್ಳು ಸುದ್ದಿ ಎಲ್ಲೋ ಆ ಪರಮಾತ್ಮನಿಗೆ ತಲುಪಿಬಿಡ್ತು ಅಂತ ಅನಿಸುತ್ತೆ. ಹಾಗಾಗಿ ಇಂಥ ಒಳ್ಳೆಯ ವ್ಯಕ್ತಿಯನ್ನು ಇವತ್ತು ಕರೆದುಕೊಂಡು ಬಿಟ್ಟಿದ್ದಾನೆ. ಬೆಳಗ್ಗೆ ಅಂದರೆ 9:45 ಮಣಿಪಾಲ್ ಯಶವಂತಪುರ ಆಸ್ಪತ್ರೆಯಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟಿದೆ. ಒಂದು 7 ದಿನಗಳಿಂದ ಈ ಥರದ ಒಂದು ಸುದ್ದಿ ಹರಿದಾಡ್ತಾನೆ ಇತ್ತು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ, ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ, ವೈದ್ಯರು ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಂತ. 7 ದಿವಸದಿಂದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಮಗ ರೋಹಿತ್ರವರು ಮಾಧ್ಯಮಗಳ ಮುಂದೆ ಮಾತನಾಡಿದರು. ದಯವಿಟ್ಟು ದೈವಾಧೀನ ಅಂತ ಯಾರು ಕೂಡ ಹಾಕಬೇಡಿ. ನಿನ್ನೆವರೆಗೂ ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ನಮ್ಮ ಕುಟುಂಬ ಕೂಡ ಆತಂಕವಾಗಿದೆ. ಯಾಕೆಂದರೆ ಒಂದು ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು, ಜೊತೆಗೆ ಆ ಬ್ರೀದಿಂಗ್ ಇನ್ಫೆಕ್ಷನ್ ಇರೋದರಿಂದ ಶಕ್ತಿ ಮೀರಿ ನಾವೆಲ್ಲರೂ ಕೂಡ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ. ನಮಗೆ ನಮ್ಮ ತಂದೆಯೇ ಹೆಚ್ಚು. ಎಲ್ಲ ವೈದ್ಯರು ಅಭಿಮಾನದಿಂದ ತುಂಬ ರಿಸ್ಕ್ ತೊಗೊಂಡು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನಾವು ಕೂಡ ಹಗಲು ರಾತ್ರಿ ನಿದ್ರೆ ಮಾಡ್ದೇ ಇದ್ದೀವಿ. ನಮ್ಮ ನೋವು ನಮಗಾಗಿದೆ ಅಂತಲೂ ಕೂಡ ಮಾಧ್ಯಮಗಳ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಆದರೆ ಇವತ್ತು ಸರಿಗಮ ವಿಜಯ್ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಕೋಲ್ಡ್ ಡಿಕ್ರೀಸ್ ಆಗಿರೋದ್ರಿಂದ, ಬೆಂಗಳೂರು ಸುತ್ತಮುತ್ತ ಕೋಲ್ಡ್ ಡಿಕ್ರೀಸ್ ಆದಾಗೆಲ್ಲ ಅವರಿಗೆ ಈ ನ್ಯೂಮೋನಿಯಾ ಅಟ್ಯಾಕ್ ಆಗ್ತಾ ಇತ್ತಂತೆ. ಲಂಗ್ಸಲ್ಲಿ ವಾಟರ್ ಫಿಲ್ ಆಗ್ತಾ ಇತ್ತಂತೆ. ಈ ವಾಟರ್ ಫಿಲ್ ಆದಾಗೆಲ್ಲ ಅವರಿಗೆ ಒಂದು ಸ್ವಲ್ಪ ಕಿಡ್ನಿ ಸಮಸ್ಯೆಗಳು, ಜೊತೆಗೆ ಈ ಲಂಗ್ ಸಮಸ್ಯೆಗಳಾದಾಗೆಲ್ಲ ಒಂದು ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ಗಳು ಬರ್ತಾ ಇದ್ದಿದ್ದರಿಂದ ಅವರಿಗೆ ಹಾರ್ಟ್ ಕೂಡ ತುಂಬ ವೀಕ್ ಆಗ್ತಾ ಇತ್ತಂತೆ. ಹಾಗಾಗಿ ಕಿಡ್ನಿಗೂ ಕೂಡ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ದರು. ಅದಕ್ಕೋಸ್ಕರವಾಗಿ ಈ ಬಾರಿ ಸ್ವಲ್ಪ ಅವರ ಆರೋಗ್ಯದಲ್ಲಿ ಗಂಭೀರ ಸ್ಥಿತಿ ಇದ್ದಿದ್ದರಿಂದ, ಚಿಂತಾಜನಕವಾಗಿದ್ದರಿಂದ ಮಣಿಪಾಲ್ ಯಶವಂತಪುರ ಹಾಸ್ಪಿಟ್ಲಲ್ಲೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಇವತ್ತು ಮುಂಜಾನೆ ಕಾನ್ಷಿಯಸ್ಗೂ ಕೂಡ ಬಂದಿದ್ದರು, ಆದರೆ ಮಕ್ಕಳ ಮುಖವನ್ನು ನೋಡಿಕೊಂಡು ಇವತ್ತು ಅವರು ಯಲೋಕವನ್ನು ತೆಗೆಸಿಬಿಟ್ಟಿದ್ದಾರೆ. ವೀಕ್ಷಕರೇ, ಅವ್ರ ಕೊನೆಯದಾಗಿ ಅವ್ರ ಕಿರುಪರಿಚಯವನ್ನು ಕೂಡ ಮಾಡಿಕೊಟ್ಬಿಡ್ತೀನಿ. ಸಂಸಾರದಲ್ಲಿ ಸರಿಗಮ ಅನ್ನೋ ನಾಟಕವನ್ನು ಅವರು ನಿರ್ದೇಶನ ಮಾಡಿದರು. ಹಾಗಾಗಿ ಅವರಿಗೆ ಈ ಸರಿಗಮ ವಿಜಿ ಅನ್ನೋ ಒಂದು ಸರಿಗಮ ಅನ್ನೋ ಪದ ಅವರಿಗೆ ತಳ್ಕು ಹಾಕ್ಕೊಳ್ಳುತ್ತೆ. ಅಷ್ಟು ಇಂಪ್ರೆಸ್ ಕೂಡ ಮಾಡಿತ್ತು ಆ ನಾಟಕ. ಕನ್ನಡ ಚಿತ್ರರಂಗದಲ್ಲಿ ಹಲವು ಸಿನಿಮಾಗಳಲ್ಲೂ ಕೂಡ ಇದೇ ನಟ ಸರಿಗಮ ವಿಜಯ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವರು ಕಾಮಿಡಿಯ ಮುಖಾಂತರ ಅನೇಕರನ್ನು ನಕ್ಕು ನಲಿಸಿದ್ದಾರೆ. ನಿಮಗೆ ಈ ಪೋಸ್ಟರ್ಸ್ಗಳನ್ನು, ಜೊತೆಗೆ ಅನೇಕ ಸಿನಿಮಾದ ದೃಶ್ಯಗಳ ಭಾವಚಿತ್ರಗಳನ್ನು ನೋಡ್ತಾ ಇದ್ದಾಗೆ ನಿಮ್ಮ ಕಣ್ಣು ಮುಂದೆ ಅವರ ಹಾಸ್ಯದ ಒಂದಿಷ್ಟು ಅಭಿನಯ ಹಾಗೆ ಬಂದು ಹೋಗುತ್ತೆ ಅಂತ ನಾನು ಭಾವಿಸ್ತೀನಿ. 1980ರಲ್ಲಿ ಗೀತಪ್ರಿಯ ನಿರ್ದೇಶನದ ಬೆಳವಳದ ಮಡಿಲಲ್ಲಿ ಚಿತ್ರಕ್ಕೆ ಸಣ್ಣ ಪಾತ್ರದಲ್ಲಿ ಆ್ಯಕ್ಟ್ ಮಾಡೋದ್ರ ಮುಖಾಂತರ ಸರಿಗಮ ವಿಜಯ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ. 269 ಚಿತ್ರ, ಇದು ಸಣ್ಣ ಜರ್ನಿ ಏನಲ್ಲ. 269 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದು ಅಂದರೆ ಅದರಲ್ಲಿ ಪ್ರಮುಖ ರೋಲ್ಗಳ ಮುಖಾಂತರ ಸರಿಗಮ ವಿಜಯ್ ಅವರು ಯಾವಾಗಲೂ ಕೂಡ ಎಲ್ಲರ ಗಮನವನ್ನು ಸೆಳೀತಾ ಇದ್ದರು. ಕೊಟ್ಟ ಪಾತ್ರಕ್ಕೆ ಸರಿಯಾದಂಥ ನ್ಯಾಯವನ್ನು ಒದಗಿಸುವುದರಲ್ಲಿ ನಿಸ್ಸೀಮರಾದಂಥ ನಟ ಸರಿಗಮ ವಿಜಯ್ ಅವರು. ಹೆಚ್ಚು ಅವ್ರ ಗಮನ ಸೆಳೆಯೋದೇ ಸಾಮಾಜಿಕ ಸೇವೆಗಳ ಮುಖಾಂತರ, ಅದನ್ನು ಕೂಡ ನಾನು ಹೇಳಿಬಿಡ್ತೀನಿ. ಆರಂಭದಲ್ಲಿ ಅವರು ಒಟ್ಟು ಟೋಟಲಾಗಿ 80 ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೂಡ ನಿರ್ದೇಶನವನ್ನು ಮಾಡಿದ್ದಾರೆ. ಸಿನಿಮಾದ ನಂತರ ಇತ್ತೀಚೆಗೆ ಬಹಳಷ್ಟು ಹಳೆಯ ಕಲಾವಿದರು ತೆರೆಮರೆಗೆ ಸರಿತಾ ಇದ್ದಾಗೆ ಅವರು ಸೀರಿಯಲ್ ಲೋಕಕ್ಕೂ ಕೂಡ ಎಂಟ್ರಿ ಕೊಟ್ಟರು. ಸೀರಿಯಲ್ ಲೋಕದ ಕಡೆಗೂ ಕೂಡ ಮುಖ ಮಾಡಿದ್ರು. ಈ ಬಣ್ಣ ಹಚ್ಚೋ ಗೀಳಿದೆಯಲ್ಲ, ಅದನ್ನು ಅವರು ಹೊರತಾಗಿ ಎಲ್ಲೋ ವಾಪಸ್ ಆಗಲಿಲ್ಲ, ಕಮ್ಬ್ಯಾಕ್ ಮಾಡಲಿಲ್ಲ. ಮತ್ತೆ ಅವರು ಸೀರಿಯಲ್ ಲೋಕಕ್ಕೂ ಕೂಡ ಬಂದರು. ಒಟ್ಟಾರೆಯಾಗಿ 2400 ಧಾರಾವಾಹಿಗಳ ನಿರ್ದೇಶನದ ಜೊತೆಗೆ ನಟನೆಯನ್ನು ಕೂಡ ಇವರು ಮಾಡಿದ್ದಾರೆ. ಸರಿಗಮ ವಿಜಯ್ ಹೆಚ್ಚಾಗಿ ನಟ ಟೈಗರ್ ಪ್ರಭಾಕರ್ ಅವರ ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದರು. ಈ ವಿಜಯ್ ಅವರು ಸಿನಿಮಾ ಲೋಕಕ್ಕೆ ಬಂದ ಬಳಿಕ ಅವರಿಗೆ ಸರಿಗಮ ವಿಜಯ್ ಅಂತಾನೆ ಹೆಚ್ಚು
ಫೇಮಸ್ ಆದರೂ ಎಲ್ಲ ಕಡೆಯೂ ಕೂಡ ಅದು ಟ್ಯಾಗ್ಲೈನ್ ಅಂಟ್ಕೊಳ್ತು. ಇನ್ನು ಅವರ ಸಿನಿಮಾಗಳ ಬಗ್ಗೆ ಮಾತನಾಡೋದಾದರೆ ಒಂದಿಷ್ಟು ಸಿನಿಮಾಗಳ ಲೀಸ್ಟನ್ನು ಕೊಡ್ತಾ ಹೋಗ್ತೀನಿ ನಾನು. ದುರ್ಗಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದವರು. ಮದುವೆ ಮಾಡಿ ನೋಡು ಆ ಸಿನಿಮಾನೂ ಕೂಡ ನೀವು ನೆನಪು ಮಾಡ್ಕೊಳ್ಬೋದು. ಇನ್ನು ಡಕೋಟಾ ಎಕ್ಸ್‌ಪ್ರೆಸ್ ಅಂತೂ ಆ ಅಭಿನಯ ಕೂಡ ಈಗಲೂ ಹಚ್ಚೊತ್ತಿದ ಹಾಗಿದೆ. ಇನ್ನು ಮನಮೆಚ್ಚಿದ ಸೊಸೆ ಸಿನಿಮಾವನ್ನು ನೀವು ನೆನಪು ಮಾಡಿಕೊಳ್ಬಹುದು. ಹೆಚ್ಚಾಗಿ ಯಮಲೋಕದಲ್ಲಿ ವೀರಪ್ಪನ್ ಅನ್ನೋ ಒಂದು ಸಿನಿಮಾ ಇದೆಯಲ್ಲ, ಆ ಸಿನಿಮಾ ಅಂತೂ ಎಲ್ಲರನ್ನೂ ಕೂಡ ಗಮನ ಸೆಳೆಯುತ್ತೆ. ಇತ್ತೀಚಿನ ಸಿನಿಮಾಗಳು ಅಂದರೆ ಅವರು ಡಕೋಟಾ ಪಿಕ್ಚರ್ಸ್ ಅನ್ನೋ ಸಿನಿಮಾವನ್ನು ಕೂಡ ಮಾಡಿದರು. ಕೆಲವು ದಿನಗಳ ಹಿಂದಷ್ಟೇ ಈ ಕರೋನಾ ಸಮಯದ ನಂತರ, ಜೊತೆಗೆ ಆ ಸಮಯದಲ್ಲಿ ಕರೋನಾ ಸಮಯದಲ್ಲಿ ಬಹಳಷ್ಟು ಜನ ಸಂಕಷ್ಟಕ್ಕೆ ಈಡಾದ್ರಲ್ಲ, ಆ ಸಮಯದಲ್ಲಿ ಭಾಳಷ್ಟು ಜನರಿಗೆ ಹೆಲ್ತ್ ಕಿಟ್ ಇರ್ಬೋದು, ಜೊತೆಗೆ ರೇಷನ್ ಕಿಟ್ ಇರ್ಬೋದು, ಎಲ್ಲರಿಗೂ ಕೂಡ ಕೊಟ್ಟು ಸಾಮಾಜಿಕ ಸೇವೆಯನ್ನು ಸೆಳೀತಾ ಇದ್ರು. ಜೊತೆಗೆ ಮಾಧ್ಯಮ ಪ್ರಿಯರಿಗೂ ಕೂಡ ಯಾರಾದರೂ ಇದ್ದರೆ ದಯವಿಟ್ಟು ಹೇಳಿ, ಅವರಿಗೆ ನಾವು ಈ ಒಂದು ಕಿಟ್ಟನ್ನು, ಹೆಲ್ತ್ ಕಿಟ್ಟನ್ನು, ರೇಷನ್ ಕಿಟ್ಟನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದಿಷ್ಟು ಸಾಮಾಜಿಕ ಕಳಕಳಿಯ ಮನಸ್ಥಿತಿ ಇದ್ದವರು. ಇತ್ತೀಚೆಗೆ ಇದೇ ದರ್ಶನ್ ಅವರ ಪರವಾಗಿ ಕೂಡ ಬ್ಯಾಟ್ ಬೀಸಿದ್ರು. ರಾಜಕೀಯ ವ್ಯಕ್ತಿಗಳೇನು ಈ ಥರದ ಕೃತ್ಯಗಳನ್ನು ಮಾಡೋದೇ ಅಲ್ವಾ, ಈ ಥರದ ಅನೇಕ ಕೃತ್ಯಗಳನ್ನು ಮಾಡಿ ಆರಾಮಾಗಿರ್ತಾರೆ. ಆದರೆ ದರ್ಶನ್ ಕೇಸನ್ನ ನೀವು ಪದೇ ಪದೇ ತೋರಿಸಿ ಇಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಅಂಥೇಳಿ ನಟ ದರ್ಶನ್ ಪರವಾಗಿ ಇದೇ ಸರಿಗಮ ವಿಜಿ ಅವರು ಬ್ಯಾಟಿಂಗ್ ಮಾಡಿದರು. ನನಗೆ ಈ ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕ ಮೇಲೂ ಕೂಡ ಅದೇ ರೀತಿಯಾದಂಥ ಮಾತುಗಳು ಅವ್ರ ಬಾಯಲ್ಲಿ ಬಂದಿದ್ದು. ನನಗೆ ಅವ್ರಿಗೆ ಜಾಮೀನು ಸಿಕ್ಕಿರೋದೇ ಜಾಮೂನು ಸಿಕ್ಕಂತಹ ಖುಷಿ ಆಗಿಬಿಟ್ಟಿದೆ. ಎಂತಹ ನಟ, ಎಕ್ಸಲೆಂಟ್ ನಟ ಅವರು. ನಮ್ಮ 2 ಸಿನಿಮಾ ಥಿಯೇಟ್ರ್ ಇದೆ ನಮ್ಮ ಒಂದು ಮಾಲೀಕತ್ವದಲ್ಲಿ. ಆ 2 ಸಿನಿಮಾದಲ್ಲೂ ಕೂಡ, ಒಂದು ಭಾರತಿ ಸಿನಿಮಾ ಥಿಯೇಟ್ರು, ಇನ್ನೊಂದು ಚಿಕ್ಕಬಾಣವರ ಅಶೋಕ ಸಿನಿಮಾ ಥಿಯೇಟ್ರು 2 ವಾರ ಮುಚ್ಚೋಗ್ಬಿಡುತ್ತೆ. ಅದೇ ದರ್ಶನ್ ಸಿನಿಮಾ ಬಂದರೆ ಆ ರೀತಿ ಆಗೋದಿಲ್ಲ. ತಪ್ಪು ಮಾಡಿದಾನೋ ಇಲ್ವೋ ಗೊತ್ತಿಲ್ಲ, ಗ್ರಹಚಾರ ಇವನ್ನ ಯಾಕೆ ಹಾಕಿ ಪದೇ ಪದೇ ತುಳಿತಾ ಇದ್ದೀರಾ, ದರ್ಶನ್ ಆಚೆ ಬಂದಿರೋದೇ ನನಗೆ ಖುಷಿ ಅನ್ನೋ ಮಾತುಗಳನ್ನು ಕೂಡ ಅವರು ಆಡಿದರು. ವೀಕ್ಷಕರೇ, ಒಬ್ಬ ನಟ ಯಾರಿಂದ ನಾವು ಬೆಳೆದು ಬಂದಿದ್ದೀವಿ, ಜೊತೆಗೆ ಯಾರಿಂದ ಆರ್ಥಿಕವಾಗಿ ಬದುಕ್ತಾ ಇದ್ದೀವಿ, ಆತ ಸಂಕಷ್ಟದಲ್ಲಿದ್ದಾಗ ಅವ್ರ ಜೊತೆ ಪರವಾಗಿ ನಿಲ್ಲೋದನ್ನು ಕೂಡ ಸರಿಗಮ ವಿಜಿ ದರ್ಶನ್ ಪರವಾಗಿ ಮಾತನಾಡಿದಾಗ ಅದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಂತೂ ಅವರ ಸಿನಿಮಾಗಳು ಮಾತ್ರ ನಮಗೆ ನೆನಪಾಗಿ ಉಳಿದಿರೋದು. ಅವರ ಸಿನಿಮಾ ಕರಿಯರನ್ನು ನಾವು ಮೆಲ್ಕು ಹಾಕ್ತಾ ಮುಂದಿನ ಪರಂಪರೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇವತ್ತು ಮಧ್ಯಾಹ್ನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾಳೆ ಅಂದರೆ ಅವರ ಕುಟುಂಬದ ವಿಧಿವಿಧಾನಗಳ ಪ್ರಕಾರ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಿದ್ದಾರೆ. ಅಂದರೆ ಚಾಮರಾಜಪೇಟೆಯ TR ಮಿಲ್ನಲ್ಲಿ ಅವರ ಅಂತಿಮ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ಅಲ್ಲಿ ಚಿತಾಗಾರ ಇದೆಯಲ್ಲ, ಅದೇ ಚಿತಾಗಾರದಲ್ಲಿ ಮತ್ತೆ ನಗಿಸುವ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ವಿ. ಆದರೆ ಇವತ್ತು ಈ ನಗೆ ಪಯಣಕ್ಕೆ ಅವರು ಒಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ. ಸಾಮಾಜಿಕ ಕಳಕಳಿಯ ವ್ಯಕ್ತಿ, ಹಾಗಾಗಿ ನಾವು ಅವ್ರನ್ನ ಪದೇ ನೆನಪು ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಇಂಥ ಹಾಸ್ಯ ನಟರು, ಹಾಸ್ಯ ದಿಗ್ಗಜರು, ಸಿನಿಮಾಗಳಲ್ಲಿ ಕಂಪ್ಲೀಟ್ ಪ್ಯಾಕೇಜಲ್ಲಿ ಹಾಸ್ಯ ಇಲ್ಲದೇ ಇರತಕ್ಕಂಥ ಸಿನಿಮಾಗಳೇ ಇರಲಿಲ್ಲ. ಆದರೆ ಇತ್ತೀಚೆಗೆ ಅನೇಕ ಸಿನಿಮಾಗಳು ಹಾಸ್ಯವೇ ಇರೋದಿಲ್ಲ, ಬರೀ ಮಾಸ್ ಅಂತ ಹೇಳಿ ನಾವು ಅಂಟ್ಕೊಂಡು ಬಿಟ್ಟಿದ್ದೀವಿ. ಆದರೆ ಆಗಿನ ಒಂದು ಜನ್ರೇಷನ್ಗೆ, ಆಗಿನ ಕಾಲಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ನಗಿಸಿದಂಥವ್ರು, ನಮ್ಮ ಮುಖದಲ್ಲಿ ನಗುವನ್ನು ಬಿತ್ತಿದವರು ಅಂದರೆ ಈ ಎಲ್ಲ ನಟರು ಕೂಡ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಸರಿಗಮ ವಿಜಿ ಅವರು ಮತ್ತೊಮ್ಮೆ ಈ ಭೂವಿಗೆ ಮತ್ತೆ ಬರಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಧನ್ಯವಾದ.